ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಅರಣ್ಯ ಸಂರಕ್ಷಣೆಯಲ್ಲಿ ಅರಣ್ಯವಾಸಿಗಳ ಪಾತ್ರ ಹಿರಿಯದಾಗಿದೆ ಎಂದು ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಾ ಹೆಮ್ಮಡಗದಲ್ಲಿಯ ಭೀಮಗಢ ಅರಣ್ಯ ವಲಯದ ತಳೆವಾಡಿ ಗ್ರಾಮದಿಂದ ಸ್ವಯಂ ಪ್ರೇರಿತವಾಗಿ ಕಾಡಿನಿಂದ ಹೊರಗೆ ಬರಲು 27 ಕುಟುಂಬಗಳಿಗೆ ಚೆಕ್ ವಿತರಿಸಿದರು. ಬೆಳಗಾವಿ ಜಿಲ್ಲೆಯ ಅರಣ್ಯವಾಸಿಗಳ ಸಮಸ್ಯೆಗೆ ಸರ್ಕಾರ ಸ್ಪಂದನೆ. ಭೀಮಗಢ ಅರಣ್ಯ ಪ್ರದೇಶದಲ್ಲಿರುವ ಕಾಡು ನಿವಾಸಿಗಳಿಂದ ಸಚಿವರಿಗೆ ವಿನೂತನ ಸ್ವಾಗತ. ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ 20 ವರ್ಷಗಳಿಂದ ಸ್ಥಳಾಂತರ ಬೇಡಿಕೆ ಇದ್ದು ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಜನಪರವಾದ ಮಹತ್ವದ ಯೋಜನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಬೇಕೆಂದು ಹೇಳಿದರು. ಅರಣ್ಯ ಇದ್ದರೆ ಮಾತ್ರ ಬೆಳೆ ಆಗಲು ಸಾಧ್ಯ. ಅರಣ್ಯ ಉಳಿಸಲು ಪ್ರಯತ್ನಿಸಬೇಕು. ನಾಗರಹೊಳೆ ಬಂಡೀಪುರದ ರೀತಿಯಲ್ಲಿ ಇಲ್ಲಿಯೂ ಪರಿಸರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರಕಬೇಕೆಂದು ಹೇಳಿದರು. ಭೀಮಗಢದ ಅರಣ್ಯ ವ್ಯಾಪ್ತಿಯಲ್ಲಿ 13 ಗ್ರಾಮಗಳಿದ್ದು ಇಲ್ಲಿ ಸುಮಾರು 754 ಕುಟುಂಬಗಳು ವಾಸಿಸುತ್ತಿವೆ. ಈ ಪೈಕಿ ತಲೆವಾಡಿನ 27 ಕುಟುಂಬಗಳು ಸ್ವಯಂ ಪ್ರೇರಿತವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ತೀರ್ಮಾನಿಸಿದೆ ಎಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಭೀಮಗಢ ಖಾನಾಪುರ ಅರಣ್ಯ ವಲಯ. ಸರ್ಕಾರ ಮತ್ತು ನಮ್ಮ ಜವಾಬ್ದಾರಿ ಅರಣ್ಯ ರಕ್ಷಣೆ ಮಾಡಬೇಕಾಗಿದೆ. ಅರಣ್ಯ ಇದ್ರೇ ಬಹುಶಃ ನಾವು ಒಳ್ಳೆ ಮಳೆ ಗಾಳಿ ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವರು ಸಾವಿರಾರು ವರ್ಷಗಳಿಂದ ಅರಣ್ಯ ಮಧ್ಯೆ ಇರುವಂಥ ಅಲ್ಲಿಯ ಜನವಸತಿಗಳು ಬಹುಶಃ ಇವತ್ತು ಅರಣ್ಯ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರದ ಯೋಜನೆಯಲ್ಲಿ ಭಾಳ ದಿನ ನಡೀತಾ ಇದೆ. ಸುಮಾರು 15-20 ವರ್ಷಗಳಿಂದ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂದ್ರೂ ಕೂಡ ನಾನಾ ಕಾರಣಗಳಿಂದ ಅದು ಸಾಧ್ಯ ಇರಲಿಲ್ಲ. ಅದು ಸನ್ಮಾನ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು, ಸರ್ಕಾರ ಮತ್ತು ಜನರ ಪರವಾಗಿ ಕೂಡ ಕೆಲಸ ಮಾಡಬೇಕಂತ ಭಾಳ ಮಹತ್ವದ ಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಭಾಳ ದಿನದಿಂದ ಮಾಡಬೇಕಂದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಕಿಲ್ಲ. ಭಾಳ ಸರ್ಕಾರಗಳು ಸಚಿವರು ಕೂಡ ಪ್ರಯತ್ನ ಮಾಡಿ ಕೂಡ ಅದು ಆಗಿರ್ಕಿಲ್ಲ. ಅವರ ಹೆಚ್ಚು ಕಾಳಜಿ ವಹಿಸಿದ ಈ ಯೋಜನೆ ಆಗಿದೆ. ಈ ಯೋಜನೆಯಿಂದ ಅವರು ಕೂಡ ಅನುಕೂಲ ಆಗಿದೆ. ನಮ್ಮ ಮಂತ್ರಿಗಳಲ್ಲಿ ವಿನಂತಿ, ಬಹುಶಃ ಕೊಟ್ಟಿರುವಂಥ ಅನುದಾನ ತಮ್ಮ ಇನ್ನೂ ಹೆಚ್ಚು ಅವ್ರಿಗೆ ಹೆಚ್ಚಿದ್ದಾರೆ. ಯಾಕಂದರೆ ಅವರು ಭಾಳ ದಿನಗಳಿಂದ ಇದ್ದಾರೆ. ಅವರು ಅಲ್ಲಿ ಎಲ್ಲ ಬಿಟ್ಟು ಹೋಗಬೇಕಾಗಿದೆ. ಅವ್ರಿಗೆ ತಮ್ಮ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅವರಿಗೆ ಸಹಾಯ ಆಗಬೇಕನ್ನೋ ಅವ್ರ ಬೇಡಿಕೆ ಇದೆ. ಅದನ್ನು ತಮ್ಮ ಭಾಷೆಗಳಲ್ಲಿ ತಾವು ಅದನ್ನು ಹೇಳ್ತಾರೆ ಅಂತ ಭಾವಿಸಿ, ಅದರ ಜೊತೆಗೆ ಅರಣ್ಯ ಇಲಾಖೆಯಿಂದ ಸಚಿವರು ಈ ಕಡೆ ಭಾಳಷ್ಟು ಗಮನ ಕೊಡಬೇಕಾಗಿದೆ. ಯಾಕಂದರೆ ಇದು ಭಾಳ ದೊಡ್ಡ ಪ್ರಖ್ಯಾತ ಹೊಂದಿರುವಂಥ ಒಂದು ಅರಣ್ಯ ಸ್ಥಳ ಆಗಿದೆ. ಇಲ್ಲಿ ಇನ್ನೂ ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ. ಯಾವ ರೀತಿ ನಾವು ನಾಗರಹೊಳೆ ಬಂಡೀಪುರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಅಷ್ಟೇ ಪ್ರಾಮುಖ್ಯತೆ ಕೂಡ ಇದರಲ್ಲಿ ಕೂಡ ಅಡಗಿದೆ ಅನ್ನೋದು ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಮಾಡಿದ್ದೀನಿ. ಬರುವಂಥ ದಿನಗಳಲ್ಲಿ ಕೂಡ ಇದಕ್ಕೆ ಹೆಚ್ಚು ತಾವು ಪ್ರಾಮುಖ್ಯತೆ ಕೊಡಬೇಕು. ಇದು ಕೂಡ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವಂಥ ಒಂದು ಅರಣ್ಯ ಸ್ಥಾನ ನೋಡಲಿಕ್ಕೆ ಎಲ್ಲ ರಾಜ್ಯದಿಂದ ಬರಬೇಕನ್ನೋ ಬೇಡಿಕೆ ಇದೆ. ಇದಾದ ಮೇಲೆ ತಮಗೆ ನಾವು ಇದ್ರ ಬಗ್ಗೆ ಒಂದು 10 ನಿಮಿಷದಲ್ಲಿ ಬ್ರೀಫ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ DC ಅವರು, ಅರಣ್ಯ ಅಧಿಕಾರಿಗಳು, ಸಾಕಷ್ಟು ಸ್ಥಳೀಯ ಮುಖಂಡರು ಕೂಡ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಏನು ಕೊಡ್ತಾರೆ ಸರ್ಕಾರ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಬೇಕನ್ನೋ
ನನಗೆ ನನ್ನ ವಿಚಾರಗಳನ್ನು ಮಂತ್ರಿಗಳ ಮೂಲಕ ಹೇಳಿಕೆ ವ್ಯಕ್ತ ಮಾಡ್ತಾ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇದಾದ ನಂತರ ಇನ್ನೂ ಒಂದು 10-12 ಸ್ಥಳಾಂತರ ಮಾಡುವ ಗ್ರಾಮ ಕೂಡ ಇನ್ನು ಇದೆ. ಅವರು ಸ್ವಇಚ್ಛೆಯಿಂದ ಮಾತ್ರ ಸರ್ಕಾರ ಮಾಡಲಿಕ್ಕೆ ಇಲಾಖೆ ಮಾಡಲಿಕ್ಕೆ ತಯಾರಿದೆ ಅಂತ ಮಾತ್ರ ಹೇಳಿ